ಪದೇ ಪದೇ ಉಪಮುಖ್ಯಮಂತ್ರಿಗಳು 15,000 ರೂಪಾಯಿಗೆ ಕೊಂಡ್ಕತ್ತೀನಿ ಅಂತ ಹೇಳಿದ್ರು. ಅವ್ರು ಕೊಂಡ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇವಣ್ಣವರು ಸಂದು ಆಪಾದನೆ ಮಾಡ್ತಾ ಇರ್ತಾರೆ. ಇದೆಲ್ಲ ತಲೂ ಆಪಾದನೆ ಮಾಡ್ತಾರೆ. ಅವರು ಅವರು ಚುನಾವಣೆ ಬಂದಾಗ ಆಮೇಲೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಮೋದಿ ಅವರು ಹೇಳಿದ್ರು ಚುನಾವಣಾ ಸಂದರ್ಭದಲ್ಲಿ ಹೇಳಿ 15,000 ರೂಪಾಯಿ ಅಂತ ಹೇಳಿ ನೀವು ಬಂದಿರಲಿಲ್ಲ ಸ್ವಾಮಿ. ಮಾತಾಡೋದನ್ನ ಕೇಳಾದ್ಮೇಲೆ ನೀವ್ ಹೇಳಿ. ಉಪಮುಖ್ಯಮಂತ್ರಿಗಳು ಆಗಿನ ನಮ್ಮ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಬಂದು ಆಯ್ತು ಏನ್ ಹೇಳಿದ್ರು? ಅಲ್ಲ ಒಂದ್ ನಿಮಿಷ, ಇದು ಎಲ್ಲ ರೈತರು ಸಾಯ್ತಾರೆ. ಇಲ್ಲಿ ಬರೀ ರಾಜಕೀಯ ಸಮಸ್ಯೆ DK ಶಿವಕುಮಾರ್ ಅವರಿಗೆ ಕೊಬ್ಬರಿ ಖರೀದಿ ಮಾಡೋ ಅಧಿಕಾರ ಇದೆ. ಸರ್ಕಾರಕ್ಕೆ ಮುಂದುವರಿಸಿ. ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಕೊಡ್ತಕ್ಕಂಥದ್ದು ನಾಫೆಡ್ ಅಂತಕ್ಕಂಥದ್ದು ಬೆಂಬಲ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥದ್ದು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಇರ್ತಕ್ಕಂಥದ್ದು. DK ಶಿವಕುಮಾರ್ ಅವ್ರಿಗೆಲ್ಲ. DK ಶಿವಕುಮಾರ್ ಅವರು ಅವತ್ತು ಹೇಳಿದ್ದು 15,000 ರೂಪಾಯಿವರೆಗೆ ಸಮಸ್ಯೆ ಮಾತಾಡ್ತಾರೆ. ರಾಜಕೀಯನೇ ಮಾತಾಡೋದು ನೀವ್ಯಾಕೆ ಮಾತಾಡಿದ್ರೆ? ರಾಜಕೀಯ 15,000 ರೂಪಾಯಿಗೆ DK ಶಿವಕುಮಾರ್ ತಗೋತೀನಿ ಅಂತ ಹೇಳಿದ್ರು ಅಂತ. ರೈತರ ಸಮಸ್ಯೆ ಬಗೆಹರಿಸಲ್ಲಪ್ಪ. ರೈತರ ಸಮಸ್ಯೆ ಬಗೆಹರಿಸಲ್ಲ. ರಾಜಕೀಯ ಮಾತಾಡ್ಬೇಡ್ರಿ, ರೈತರ ಸಮಸ್ಯೆ ಮಾತಾಡಿ. ಈಗ ನೋಡಿ ಅಧ್ಯಕ್ಷ ಸಮಸ್ಯೆ ಮಾತಾಡ್ರಿ. ಗೌಡ್ರ ಸರ್ಕಾರ ನಿರ್ಣಯ ಮಾಡಾತು. ಕೇಂದ್ರ ಸರ್ಕಾರ 12,000 ಇಲ್ಲಿ ಯಾವ ರಾಜಕೀಯನೂ ಬೆರೆಸಕ್ ಬರಲ್ಲ. ಅಲ್ಲಿ ಶಿವಕುಮಾರ್ ಹೆಸರವರನ್ನ DK ಉಪಮುಖ್ಯಮಂತ್ರಿಗಳ ಹೆಸರನ್ನು ತೆಗೆದೇ ಇದು ನಾವೇನ್ ಪ್ರಸ್ತಾಪ ಮಾಡ್ತಿರ್ಲಿಲ್ಲ. ಅವರು ಆ ಹೆಸರನ್ನ ಪ್ರಸ್ತಾಪ ಅಟ್ಲೀಸ್ಟ್ ಈ ಸರ್ಕಾರ 1,500 ರೂಪಾಯಿ ಗೊತ್ತಿದೆ. 1,500 ರೂಪಾಯಿ ಕೊಡ್ತ ಅಟ್ಲೀಸ್ಟ್ ಅವ್ರ ಬಾಯಲ್ಲಿ 1,500 ರೂಪಾಯಿ ಕೊಡ್ತಾ ಇದೆ. 6,000 ರೂಪಾಯಿ ಎಕ್ಸ್ಟ್ರಾ ಕೇಂದ್ರ ಸರ್ಕಾರ ಕೈಯಿಂದ ಕಟ್ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಮಾಡಿದ್ದು ಪ್ರಧಾನಮಂತ್ರಿಗಳು. ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನು 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ರಾಜ್ಯ ಸರ್ಕಾರ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರಿಬಾರ್ದು. ಖರೀದಿ ಮಾಡೋದಕ್ಕೆ ಮಾರ್ಕೆಟ್ ಬೆಲೆ ಯಾರ ಮನೇಲಿ ಕೊಡ್ತಾರೆ? ಸರ್ಕಾರ ದುಡ್ಡೇ ಕೊಡೋದು. ಇವ್ರು 12,000 ಆದ್ರೆ 1 ನಿಮಿಷ ನೋಡಿ. ಇದೇ ಅಧ್ಯಕ್ಷರೇ, ಆಯ್ತು ಮತ್ತೆ ನೀವು ಮಾತಾಡಿ ಗೊತ್ತಾಗುತ್ತೆ ಅಂತ ಹೇಳಿ 1 ನಿಮಿಷ